ಮಾರ್ಕೆಟ್ ಅಲ್ಲೇ ಚಾಲೆಂಜಿಂಗ್ ಪ್ರೈಸ್ 60,000 ಕೊಡೋಣ ಸರ್. ಎಸಿ ಪವರ್ ಸ್ಟೇರಿಂಗ್ ವೆಹಿಕಲ್ ಸರ್. ಇದು ಅಷ್ಟೇ ಸರ್, 60,000 ಕೊಡೋಣ ಸರ್. ಬರೀ 70,000 ಕೊಡೋಣ ಸರ್. 70,000 ಹೌದು ಸರ್. 180 ಕಮ್ಮಿ ಯಾವ್ದು ಗಾಡಿ ಇಲ್ಲ ಸರ್. 140,000 ಕೊಡೋಣ ಸರ್. ಚಾಲೆಂಜಿಂಗ್ ಪ್ರೈಸ್ ಸರ್, ಬರೀ 90,000 ಕೊಡೋಣ ಸರ್. FC ಇನ್ಶೂರೆನ್ಸ್ ರನ್ನಿಂಗ್ ಇರೋ ವೆಹಿಕಲ್ ಇದು. ಇನ್ನ ಚಾಲೆಂಜಿಂಗ್ ಪ್ರೈಸ್ ಸರ್, 2,25,000 ಕೊಡೋಣ ಸರ್. ಸೊ ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್ 22 ಮೈಲೇಜ್ ಬರುತ್ತೆ ಇದು. ಸ್ಯಾಂಟ್ರೋ ಅಲ್ಲ ಸರ್, ಪೋಲೋ. 1,90,000 ಕೊಡೋಣ ಸರ್. ಐಲೈನ್ ಡೀಸೆಲ್ ಸರ್. ಇದು ಮಾರ್ಕೆಟ್ ಅಲ್ಲೇ ಚಾಲೆಂಜಿಂಗ್ ಪ್ರೈಸ್ ಸರ್. 3,90,000 ಕೊಡೋಣ. 3,90,000 ಫುಲ್ ಲೋನ್ ಮಾಡ್ಕೊಡೋಣ ಸರ್. 16 ಮಾಡಲು ಸಿಂಗಲ್ ಅವ್ರು ಬರೀ 4,80,000 ಕೊಡೋಣ. 450 ವರೆಗೂ ಲೋನೇ ಮಾಡ್ಕೊಡೋಣ ಸರ್. 30,000 ತಗೊಂಡ್ರೆ ಗಾಡಿ ಕೊಡೋಣ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೇನೆ, ನಿಮಗೆ ಎಕ್ಸ್ಕಾರ್ಸ್ಗೆ ಬಂದಿದ್ದೀನಿ. ಯಾರೋ ಒಂದು ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿಗಳು ಹುಡುಕ್ತಾ ಇದ್ದೀರಾ ಅಂತಂದರೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಎಕ್ಸ್ಕಾರ್ಸಲ್ಲಿ. ಯಾಕಂದರೆ ನಿಮಗೆ ಕಲಿಯೋರ್ಗೆ ಅಂತಲೇ ಗಾಡಿಗಳು ಒಂದು 60,000 ರೂಪಾಯಿಂದ ಶುರು ಆಗುತ್ತೆ. ಸೊ ವಿಡಿಯೋ ಕೊನೆ ತನಕ ನೋಡಿ, ಒಳ್ಳೊಳ್ಳೆ ಚಾನ್ಸ್ ಪ್ರೈಸಲ್ಲೂ ಇದೆ. ಸೊ ನಮ್ಮ ಜೊತೆ ಸರ್ ಇದ್ದಾರೆ, ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ಹಾಯ್ ಸರ್, ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದೆ ಸರ್. ತಾವು? ಸರ್ ನಾನು ಆರಾಮಾಗಿದ್ದೀನಿ ಸರ್. ಸೊ ಕಲಿಯೋರ್ಗಂತಾನೆ ಒಂದು ಒಳ್ಳೆ ಶೋರೂಮ್ ಅಂತಂದ್ರೆ ಇದೊಂದು ಶೋರೂಮ್ ಅಂತ ಹೇಳ್ಬೋದು ಸರ್. ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಎಲ್ಲ 60,000ದಿಂದ 6,00,000ವರೆಗೂ ಗಾಡಿ ಸ್ಟಾರ್ಟ್ ಆಗುತ್ತೆ ಸರ್. ಎಲ್ಲ ಥರದವರೆಗೂ ಗಾಡಿ ಕೊಡೋಣ ಸರ್. ಓಕೆ ನೋಡಿ, ನಿಮಗೆ 60,000 ರೂಪಾಯಿಂದ ಹಿಡಿದು ನಿಮಗೆ 6 ಲಕ್ಷ ತನಕ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ವಿಡಿಯೋ ಕೊನೆ ತನಕ ನೋಡಿ ಸರ್. ಕೆಲವರು ಲೋನ್ ಅಂತ ನೋಡ್ತಾರೆ ಸರ್. ಸೊ ಲೋನ್ ಎಲ್ಲ ಹೆಂಗೆ ಸರ್? ಸರ್ ದಯವಿಟ್ಟು ಲೋನ್ದು 2013 ಮಾಡಲ್ ಅಬೋನೇ ಲೋನ್ ಆಗೋದು ಸರ್. ಅದ್ರ ಕೆಳಗಡೆ ಇರೋ ಬೆಂಗಳೂರು ಕೆಲವು ಗಾಡಿಗೆ ಮಾಡ್ಕೊಡೋಣ. 9 ಮಾಡಲ್ ಸ್ವಿಫ್ಟ್, 10 ಮಾಡಲ್ ಸ್ವಿಫ್ಟ್, ಅದಕ್ಕೆಲ್ಲ ನಾವೇ ಪರ್ಸನಲ್ ಲೋನ್ ಮಾಡ್ಕೊಡ್ತೀವಿ ಇಲ್ಲಿಂದಾನೆ. ಓಕೆ, ಅದು ಬಿಟ್ಟು ಎಲ್ಲ 2013 ಮಾಡಲು ಬ್ಯಾಂಕ್ ಲೋನ್ ಎಲ್ಲ 13 ಮಾಡಲ್ ಅಬೋನೇ ಸರ್. ಓಕೆ, 2013 ಮೇಲೆ ಯಾವ್ದು ಬೇಕು ತಗೊಂಡ್ರೆ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಬೆಂಗಳೂರು ಅಡ್ರೆಸ್ ಇದ್ರೆ ಅಲ್ಲಿ ಮಾಮೂಲಿ 10, 11 ಮಾಡ್ಕೊಡ್ತೀರಾ. ಸೊ ಈ ಥರ ನೀವು ಆಪ್ಷನ್ಸ್ ಇರುತ್ತೆ ನಿಮಗೆ ಎಕ್ಸ್ಕಾಸ್ ಅಲ್ಲಿ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟ್ ಆಗಿ ಒಂದು ಲೊಕೇಶನ್ ಸರ್. ಸರ್ ಇದು ಮಾದವರ ಮೆಟ್ರೋ ಸ್ಟೇಷನ್ ಇಂದ ಬರೀ 1/2 ಕಿಲೋಮೀಟರ್ ಸರ್. ವಾಟ್ಸ್ಆಪ್ ಅಲ್ಲಿ ಆಯ್ ಅಂತ ಕಳಿಸಿದ್ರು ಲೊಕೇಶನ್ ಬರುತ್ತೆ, ಗೂಗಲ್ ಅಲ್ಲಿ ಎಕ್ಸ್ಕಾರ್ಸ್ ಅಂತ ಹೊಡೆದ್ರು ಲೊಕೇಶನ್ ಬರುತ್ತೆ. ಎರಡೂ ಗೊತ್ತಾಗಿಲ್ಲ ಅಂದ್ರೆ ಕಾಲ್ ಮಾಡಲಿ ಸರ್. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಏನು ಕನ್ಫ್ಯೂಸ್ ಆಗಿ ತಲೆ ಕೆಡಿಸ್ಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ನೀವು. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಒಳ್ಳೆ ಪ್ರೈಸಲ್ಲಿ ಕೊಡಿ ಸರ್. ಯಾಕಂದ್ರೆ ಫಸ್ಟ್ ಟೈಮ್ ನಾವು ವಿಡಿಯೋ ಮಾಡ್ತಿರೋದು ಸರ್. ಖಂಡಿತ ಸರ್, ಪ್ರೈಸಿಂಗ್ ನೋಡಿ ನಿಮಗೆ ಕಾಲ್ ಮಾಡ್ಬೇಕು, ನೀವು ತಿರ್ಗಾ ನಮ್ಗೆ ವಿಡಿಯೋ ಮಾಡ್ಬೇಕು, ಆ ಥರ ಪ್ರೈಸಿಂಗ್ ಕೊಡೋಣ ಸರ್. ಒಳ್ಳೆ ಚಾನ್ಸ್ ಪ್ರೈಸಲ್ಲಿ ಅಂತ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಲೈಕ್ ಅಂತ ಒಳ್ಳೆ ಚಾನ್ಸ್ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಸೊ ಸರ್ ಇವಾಗ ತಡ ಮಾಡಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಹಾಂ ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಮೊದಲನೇ ಗಾಡಿನೇ ಒಂದು ಝೆನ್ ಇದೆ ಸರ್. ಸೈನ್ಸ್ ಝೆನ್ 2000 ಮಾಡಲು 4th ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ ಸರ್. ಮಾರ್ಕೆಟ್ ಅಲ್ಲೇ ಚಾಲೆಂಜಿಂಗ್ ಪ್ರೈಸ್ 60,000 ಕೊಡೋಣ ಸರ್. 60,000 ಝೆನ್? ಹೌದು ಸರ್, ಮ್ಯಾಗ್ವಿಲ್ ಇರೋ ಗಾಡಿ. ಓಕೆ, ಜಸ್ಟ್ 60,000ಗೆ ನಿಮ್ಗೆ ಒಂದು ಮ್ಯಾಗ್ವಿಲ್ ಹೊಸ ಟೈರ್ಸ್. ಓಕೆ, ಸೊ ಬಾಡಿ ಲೈನ್ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾರಾದರೂ ಒಂದು ಕಲಿಯೋಕ್ಕಂತಾನೆ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಸೊ ಯಾರು ಕಲಿಯೋಕ್ಕೆ ನನಗೆ ಒಂದು 50,000 60,000 ಬಜೆಟಲ್ಲಿ ಬೇಕು ಅನ್ನೋರಿಗೆ ಒಂದು 3-4 ಗಾಡಿ ಇದೆ ಸರ್. ಹೌದು ಸರ್, ಕೊಡೋಣ ಸರ್. ಓಕೆ ನೋಡಿ, ಕಲಿಯೋಕ್ಕೆ ಅಂತ ನೋಡ್ಕೋರಿಗೆ ಆರಾಮಾಗಿ ಒಂದು ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು ಎಕ್ಸ್ಕಾರ್ಸಲ್ಲಿ. ಸೊ ಇದು ಜಸ್ಟ್ 60,000ಕ್ಕೆ ಸಿಕ್ಬಿಡುತ್ತೆ ನಿಮ್ಗೆ ಒಂದು ಝೆನ್ನು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ನೆಕ್ಸ್ಟ್ 2003 ಮಾಡಲು ಸ್ಯಾಂಟ್ರೋ ಇದೆ ಸರ್. 4th ಓನರ್, AC ಪವರ್ ಸ್ಟೇರಿಂಗ್ ವೆಹಿಕಲ್ ಸರ್. ಇದು ಅಷ್ಟೇ ಸರ್, 60,000 ಕೊಡೋಣ ಸರ್. ಸರ್ ಇದೂ 60,000ಕ್ಕೆ ಸರ್? ಏನು ಸರ್ ಈ ಸತಿ ಫಿಕ್ಸ್ ಆಗಿಬಿಟ್ಟಿದ್ದೀರಾ? ಎಲ್ಲ 1 ಲಕ್ಷದ ಒಳಗಡೆ ಕೊಡಬೇಕು ಅಂತ? ಹೌದು ಸರ್, ಜನ ಚೆನ್ನಾಗಿರಲಿ, ಮಳೆಗಾಲದಲ್ಲಿ ನೆನೆಯೋದು ಬೇಡ ಯಾರು ಅಂತ. ಓಕೆ, ಸೊ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಸಂಜೆ ಆಗ್ತಿದ್ದಂಗೆ ಮಳೆ ಆಗಿಬಿಡುತ್ತೆ. ಫ್ಯಾಮಿಲಿಗಳಿಗೆಲ್ಲ ನಮ್ಮ ಸ್ಕೂಲ್ ಮಕ್ಕಳಿಗೆಲ್ಲ ಕರ್ಕೊಂಬರ್ಬೇಕು ಅಂತಂದ್ರೆ ಕಷ್ಟಪಡ್ತೀರಾ. ಬಟ್ ಆರಾಮಾಗಿ ಒಂದು 60,000 ಗಾಡಿ ಕೊಟ್ಟರೆ ಆರಾಮಾಗಿ AC ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಓಕೆ, ಸೊ ಒಂಥರ ಸಖತ್ ಗಾಡಿ ಅಂತಲೇ ಹೇಳ್ಬೋದು. ನಿಮಗೆ ಒಂದು ಸ್ಯಾಂಟ್ರೋ ಜಸ್ಟ್ 60,000ಕ್ಕೆ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು 800 ಸರ್. 2005 ಮಾಡಲು AC ವೆಹಿಕಲ್ ಸರ್. 3rd ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ವೆಹಿಕಲ್. ಬರೀ 70,000 ಕೊಡೋಣ ಸರ್. 70,000ಕ್ಕೆ? ಹೌದು ಸರ್, ಕೊಡಿ. ಜಸ್ಟ್ 70,000ಕ್ಕೆ ನಿಮ್ಮೊಂದು ಮಾರುತಿ 800 ಸಿಗ್ತಾ ಇದೆ. ಸೊ AC ಪವರ್ ಇಂಡನ ಹೆಂಗೆ ಸರ್? ಇದು AC ಬರುತ್ತೆ ಸರ್. ಓಕೆ, AC ಗಾಡಿ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಓಮಿನಿ ಇದೆ ಸರ್. ಬಡವರ ಬಾದಾಮಿ 2011 ಮಾಡಲು ಸಿಂಗಲ್ ಓನರ್ 8 ಸೀಟರ್ ವೆಹಿಕಲ್ ಸರ್. ವಿತ್ ಇದ್ರಲ್ಲ ಸರ್, ಪ್ಯೂರ್ ಪೆಟ್ರೋಲ್ ಇದು. ಓಕೆ, ಸೊ ಪೆಟ್ರೋಲ್ ವೇರಿಯಂಟ್. ಇದು ಚಾಲೆಂಜಿಂಗ್ ಪ್ರೈಸ್ ಸರ್. 1,95,000 ಕೊಡೋಣ ಸರ್. ಸಿಂಗಲ್ ಓನರ್ ವೆಹಿಕಲ್. 1,95,000. ಹೌದು, ಅದು ಸಿಂಗಲ್ ಓನರ್ ಗಾಡಿ ಓಮಿನಿ ಸಿಗ್ತದೆ. 8 ಸೀಟರ್ ಸರ್. ಅದು 8 ಸೀಟರ್ ಗಾಡಿ ನೋಡ್ತಾ ಇರ್ಬೋದು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಗಾಡಿ ಕೂಡ. ಸೊ ಜಸ್ಟ್ 1,95,000ಕ್ಕೆ ನಿಮಗೆ ಒಂದು ಓಮಿನಿ ಪೆಟ್ರೋಲ್ ಗಾಡಿ ಸಿಗ್ತದೆ. ಸೊ ಹಾಗೆ ನೆಕ್ಸ್ಟ್ ಒಂದು ಫಿಯಟ್ ಪುಂಟೋ ಸರ್. ಸ್ಪೋರ್ಟ್ಸ್ ವರ್ಷನ್ ಇದು, ಡಿಮ್ಯಾಂಡಿಂಗ್ ಗಾಡಿ. 2011 ಮಾಡಲು 3rd ಓನರ್ ವೆಹಿಕಲ್ ಸರ್. ಓಕೆ, ನಿಮಗೆ 1,40,000 ಕೊಡೋಣ ಸರ್. ಸರ್ ಮಾರ್ಕೆಟಲ್ಲಿ 210? ಹೌದು ಸರ್, 180 ಕಮ್ಮಿ ಯಾವುದು ಗಾಡಿ ಇಲ್ಲ ಸರ್. 140,000 ಕೊಡೋಣ ಸರ್. 1,40,000 ಡೀಸೆಲ್ ವೆಹಿಕಲ್ 22+ ಮೈಲೇಜ್ ಬರುತ್ತೆ. ಸೊ ಅದನ್ನು ಡೀಸೆಲ್ ಗಾಡಿ. ಸೊ ಅದನ್ನು ನಿಮಗೆ ಡೀಸೆಲ್ ಗಾಡಿ ನೋಡ್ತಾ ಇರ್ಬೋದು. ವಿತ್ AC ಪವರ್ ಸ್ಟೇರಿಂಗು, ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ ಸರ್. ಇದು ಬ್ಯಾಕ್ ವೈಪರ್ ಎಲ್ಲ ಬಂದ್ಬಿಡುತ್ತೆ ಗಾಡಿ ಇದು ನಿಮಗೆ. ಸೊ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ಒಳ್ಳೆ ಗಟ್ಟಿ ಗಾಡಿ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ ಸರ್. ಸರ್ ಡಿಮ್ಯಾಂಡ್ ಪ್ರೈಸು ಅದೇ ಪ್ರೈಸಲ್ಲೇ ಕೊಡ್ತೀನಿ ಸರ್. 11 ಮಾಡಲು ಐಲೈನ್ ಸರ್. ಇದು ಟಾಪ್ ಆ್ಯಂಡ್ ವೆಹಿಕಲ್ ವಿತ್ ಮ್ಯಾಗ್ವಿಲ್ ವೆಹಿಕಲ್. ಬರೀ 1,90,000 ಕೊಡೋಣ ಸರ್. ಸರ್ ಪೋಲೋ ಸರ್, ಸ್ಯಾಂಟ್ರೋ ಅಲ್ಲ ಸರ್, ಪೋಲೋ. 1,90,000 ಕೊಡೋಣ ಸರ್. ಐಲೈನ್ ಡೀಸೆಲ್. ಡೀಸೆಲ್ ಬೇರೆ? ಯಪ್ಪ, ಅದು 2011 ಮಾಡಲು ಹೈಲೈನು ಡೀಸೆಲ್ ಗಾಡಿ. ಸೊ ಯಾರಾದರೂ ಹುಡುಕ್ತಾ ಇದ್ರೆ ನೋಡಿ, ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. 2011 ಮಾಡಲು ವೋಕ್ಸ್ ವ್ಯಾಗನ್ ಪೋಲೋ ಹೈಲೈನ್ ಡೀಸೆಲ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸು
ಎಲ್ಲ ಇರೋ ಗಾಡಿ ಜಸ್ಟ್ 1,90,000ಕ್ಕೆ ನಿಮಗೆ ಒಂದು ಡೀಸೆಲ್ ಗಾಡಿ, ಒಂದು ವೋಕ್ಸ್ ವ್ಯಾಗನ್ ಪೋಲೋ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ಗೆಟ್ಸ್ ಪ್ರೈಮ್ ಇದೆ ಸರ್. 2006 ಮಾಡಲು ಥರ್ಡ್ ಓನರ್ ಸರ್, ಬರೀ 90,000 ಕೊಡೋಣ ಸರ್. 90,000 ಇನ್ಶೂರೆನ್ಸ್ ರನ್ನಿಂಗ್ ಇರೋ ಗಾಡಿ, ವಿತ್ ಎಫ್ಸಿ ಇನ್ಸೂರೆನ್ಸ್ ರನ್ನಿಂಗ್ ಇರೋ ಗಾಡಿ 90,000ಕ್ಕೆ. ಹೌದು. ಓಕೆ ನೋಡಿ, ನನಗೆ ಶಾಕಿಂಗ್ ಅಂತ ತುಂಬ ಶಾಕಿಂಗ್ ಆಗ್ತಿದೆ ಸರ್ ಪ್ರೈಸ್ಗಳು ಕೇಳ್ತಿದ್ರೆ. ಸೊ ಇದು ಕೂಡ ನಿಮಗೆ AC ಪವರ್ ಸ್ಟೇರಿಂಗ್, 4 ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ ಗಾಡಿ. ಹೌದು ಸರ್. ಸೊ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ಅಷ್ಟೇ ಸರ್, ಮಾರ್ಕೆಟಲ್ಲೇ ಚಾಲೆಂಜಿಂಗ್ ಪ್ರೈಸ್. 2016 ಮಾಡಲು ಈಕೋ ಸ್ಪೋರ್ಟ್ ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಬರೀ 4,80,000 ಕೊಡೋಣ ಸರ್. ಸರ್ 16 ಮಾಡಲ್ ಗಾಡಿ, 16 ಮಾಡಲು ಸಿಂಗಲ್ ಓನರ್ ಬರೀ 4,80,000 ಕೊಡೋಣ. 450 ವರೆಗೂ ಲೋನೇ ಮಾಡ್ಕೊಡೋಣ ಸರ್. 30,000 ತೊಗೊಂಡ್ರೆ ಗಾಡಿ ಕೊಡೋಣ. ಜಸ್ಟ್ 30,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಈ ಗಾಡಿ ಕೂಡ ಸಿಗುತ್ತೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಏನಂತಂದ್ರೆ 2016 ಮಾಡಲು 4,85,000ಕ್ಕೆ ಸಿಗುತ್ತೆ. ಕೊಡೋಣ ಸರ್. ಸೊ ಅದು ನಿಮಗೆ ಗಾಡಿ ಕೂಡ ವಿತ್ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ ಗಾಡೀಲಿ. ಒಂಥರ ಚಿಂದಿ ಗಾಡಿ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಇರುತ್ತೆ. ಟಿಟಾನಿಯಮ್ ಅಲ್ಲ ಸರ್ ಇದು ಟ್ರೆಂಡ್ ಲೈನ್ ಬರುತ್ತೆ ಸರ್. ಓಕೆ, ಟ್ರೆಂಡ್ ಲೈನ್ ಬರುತ್ತೆ. ಸೊ ಬಾಡಿ ಎಲ್ಲ ಸಕ್ಕದಾಗಿದೆ, ಚೆನ್ನಾಗಿದೆ ಸರ್. ಸಿಂಗಲ್ ಓನರ್ ವೆಹಿಕಲ್, ಫ್ಯೂಯಲ್ ಹಾಕೊಂಡು ಓಡಿಸ್ತಾ ಇರಬೇಕು ಅಷ್ಟೇ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫೋರ್ಡ್ ಐಕಾನ್ ಸರ್, ಫುಲ್ ಅಲಾಯ್ ವೀಲ್ಸ್ ಇರೋದು 6 ಮಾಡಲು. ಈ ಚಾಲೆಂಜಿಂಗ್ ಪ್ರೈಸ್ ಸರ್, ಬರೀ 90,000 ಕೊಡೋಣ ಸರ್. FC ಇನ್ಶೂರೆನ್ಸ್ ರನ್ನಿಂಗ್ ಇರೋ ವೆಹಿಕಲ್ ವಿತ್ ಮ್ಯಾಗ್ ವೀಲ್, ನ್ಯೂ ಟೈರ್ಸ್. 2006 ಮಾಡಲ್ ಗಾಡಿ, 6 ಮಾಡಲು 90,000ಕ್ಕೆ. ಹೌದು ಸರ್. ಓಕೆ, ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್, ಐಕಾನ್ ಪೆಟ್ರೋಲ್. ಫಾರ್ಡ್ ಐಕಾನ್ ಪೆಟ್ರೋಲ್ ವೇರಿಯಂಟ್ 90,000ಕ್ಕೆ ನಿಮಗೆ ಸಿಗ್ತದೆ ಈ ಒಂದು ಐಕಾನ್. ಇನ್ನೊಂದಿದೆ ಸರ್, ಮಾಡಿಫೈಡ್ ಐಕಾನ್. ಇದು ವಿತ್ ಆನ್ ಅಂಡ್ ಆಫ್ ಎಕ್ಸಾಸ್ಟ್ ಬರುತ್ತೆ, ರಿಮೋಟ್ ಎಕ್ಸಾಸ್ಟ್. ಓಕೆ, ಇದು ಅಷ್ಟೇ ಸರ್, ನಿಮಗೆ ಬರೀ 1 ಲಕ್ಷ ಕೊಡೋಣ ಸರ್. 6 ಮಾಡಲ್ ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ರನ್ನಿಂಗ್. 2006 ಮಾಡಲ್ FC ಇನ್ಶೂರೆನ್ಸ್ ರನ್ನಿಂಗ್, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಅದು ಅಲಾಯ್ಸ್ ಇದೆ, ಬಂಪರ್ ಎಲ್ಲ ಹಾಕ್ಸ್ಕೊಂಡಿದ್ರೆ, ಬ್ಯಾಕ್ ಸೈಡ್ ಸ್ಪಾಯ್ಲರ್ಸ್, ಆಮೇಲೆ ಎಕ್ಸಾಸ್ಟ್ ಎಲ್ಲ ಇದೆ ನಿಮಗೆ. ರಿಮೋಟ್ ಎಕ್ಸಾಸ್ಟ್. ಅದು 1 ಲಕ್ಷಕ್ಕೇನೆ. 1 ಲಕ್ಷ ಕೊಡೋಣ ಸರ್, ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ. ಓಕೆ, ಜಸ್ಟ್ 1 ಲಕ್ಷಕ್ಕೆ ನಿಮಗೆ ಒಂದು ಫೋರ್ಡ್ ಐಕಾನ್ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಸರ್. ಓಕೆ, ಸೊ ಹಾಗೆ ಮಾರ್ಕೆಟ್ ಎಲ್ಲ ಸರ್, ಎಲ್ಲ ಗಾಡಿಲೂ ಪ್ರೈಸ್ ಕೊಡ್ತೀರಾ ಸರ್? ಡಿಮ್ಯಾಂಡ್ ಇದೆ ಸರ್ ಸ್ವಿಫ್ಟ್ ಮಾರ್ಕೆಟ್ ಅಲ್ಲಿ. ಪ್ರೈಸಿಂಗ್ ಅಲ್ಲೇ ಕೊಡೋಣ ಸರ್. ಈ ಗಾಡಿ 2014 ಮಾಡಲು ಸೆಕೆಂಡ್ ಓನರ್, ಬರೀ 90,000 ಶೋರೂಮ್ ರೆಕಾರ್ಡ್ ಹೊಡಿದೆ ಸರ್. ಬರೀ 4,20,000 ಕೊಡೋಣ ಸರ್. 2014 ಮಾಡಲು 14 ಮಾಡಲು VXI. ಓಕೆ ನೋಡಿ, ಜಸ್ಟ್ 360 370 ಲೋನೇ ಆಗುತ್ತೆ. 45,000 ತೊಗೊಂಡ್ರೆ ಮಿಕ್ಕಿದ ಲೋನ್ ಮಾಡ್ಕೊಳ್ಳೋಣ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ವಿತ್ EXI ಪೆಟ್ರೋಲ್, ವಿತ್ AC ಪವರ್ ಸ್ಟೇರಿಂಗ್, 4 ವಿಂಡೋಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ನಿಮಗೆ ಒಂದು ಪೆಟ್ರೋಲ್ ಗಾಡಿ, ಒಂದು ಸ್ವಿಫ್ಟ್. ಹೌದು. ಸೊ ಹಾಗೆ ಇನ್ನೂ ಡಿಮ್ಯಾಂಡ್ ಇದೆ ಸರ್. 7 ಸೀಟರ್ ಕಸ್ಟಮರ್ ತುಂಬಾ ಜನ ಕೇಳ್ತಾರೆ, ಟೊಯೋಟಾ ಇನೋವಾ ಕೊಡಿ ಅಂತ. 2007 ಮಾಡಲು ಸರ್, ಲೇಟೆಸ್ಟ್ ಶೇಪ್ ಮಾಡಿದ್ದಾರೆ. ಇದು 2014 ಶೇಪ್ ಮಾಡಿದ್ದಾರೆ. 7 ಮಾಡಲು 7 ಮಾಡಲು 14 ಕನ್ವರ್ಟ್ ಮಾಡಿದ್ದಾರೆ ಕಸ್ಟಮರ್. ಗಾಡಿ ತುಂಬಾ ಚೆನ್ನಾಗಿದೆ, ಫ್ರೆಶ್ FC. 2030 ವರೆಗೂ FC ಇದೆ ಸರ್. ಇದು ಚಾಲೆಂಜಿಂಗ್ ಪ್ರೈಸ್ ಸರ್, ಬರೀ 3,80,000 ಕೊಡೋಣ ಸರ್. 7 ಮಾಡಲ್ ಗಾಡಿ, ಹೌದು, 3,80,000. ಹೌದು ಸರ್. ಸೊ 2007 ಮಾಡಲ್ ಗಾಡಿ 3,80,000ಕ್ಕೆ ನಿಮ್ಮದು ಟೊಯೋಟಾ ಇಂಟೀರಿಯರ್ ಎಲ್ಲ ನೋಡಿ ಸರ್, ಫುಲ್ ಟೈಪ್ 4 ಕನ್ವರ್ಟ್ ಮಾಡಿದ್ದಾರೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಅದು ನಿಮಗೆ ಟೈಪ್ 4 ಕನ್ವರ್ಟೆಡ್ ವೆಹಿಕಲ್ ವಿತ್ AC ಪವರ್ ಸ್ಟೇರಿಂಗ್, 4 ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲನೂ ಇದೆ ಗಾಡೀಲಿ. ಜಸ್ಟ್ 3,80,000 ಕೊಟ್ಟರೆ ಆರಾಮಾಗಿ ಒಂದು ಟೊಯೋಟಾ ಇನೋವಾ, ಅದು 2007 ಮಾಡಲ್ ಗಾಡಿ, 7 ಸೀಟರ್. ಬಟ್ ಎಲ್ಲ ನೋಡೋರಾದ್ರೆ 14 15 ನೋಡ್ಕೊಂತ ಆಗ್ತಾರೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ರಾಪಿಡ್ 22-23 ಮೈಲೇಜ್ ಬರುತ್ತೆ ಸರ್. 12 ಮಾಡಲ್ ಥರ್ಡ್ ಓನರ್ ವೆಹಿಕಲ್. ಓಕೆ, ಇದು ಬರೀ 2,80,000 ಕೊಡೋಣ ಸರ್. ನೆಗೋಷಿಯಬಲ್, ಇನ್ನ ನಿಮ್ಮ ಕಡೆ ಚಾನಲ್ ಕಡೆಯಿಂದ ನೆಗೋಷಿಯಬಲ್ ಮಾಡೋಣ. 2,20,000 2,50,000 ಲೋನೇ ಆಗುತ್ತೆ ಸರ್ ಈ ಗಾಡಿ. ಓಕೆ, ಸೊ 2012 ಅಲ್ಲ ಸರ್ ಇದು? ಹೌದು ಸರ್. ಓಕೆ, 2012 ಸ್ಕೋಡಾ ರ್ಯಾಪಿಡ್ ಡೀಸೆಲ್, ಎಲಿಗೆನ್ಸ್, ಲೆದರ್ ಅಪಲ್ಸರಿ ಹೊಸದು ಎಲ್ಲ ಇದೆ ಸರ್. ಡೀಸೆಲ್ ವೆಹಿಕಲ್. ಸೊ ಡೀಸೆಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಡೀಸೆಲ್ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಇದೆ ಸರ್. ಇದು 2011 ಮಾಡಲು ಸರ್, ಥರ್ಡ್ ಓನರ್. ಇದು ಚಾಲೆಂಜಿಂಗ್ ಪ್ರೈಸ್ ಸರ್, 1,85,000 ಕೊಡೋಣ ಸರ್. 1,85,000. ಹೌದು ಸರ್. 1,85,000ಕ್ಕೆ ನಿಮಗೆ ಒಂದು i10 ಇರಾ 2011 ಮಾಡಲು ಥರ್ಡ್ ಓನರ್, i10 ಇರಾ. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು i10 ಇದೆ ಸರ್. ಸರ್ ಇದು 15 ಮಾಡಲು ಸರ್. ಇದು ಸೆಕೆಂಡ್ ಓನರ್, ಡಾಕ್ಟರ್ ಡ್ರಿವನ್ ವೆಹಿಕಲ್, ಬರೀ 80,000 ಓಡಿದೆ. ಇದು ನಿಮಗೆ 3,10,000 ಕೊಡೋಣ ಸರ್. ಇದು ಸೊ ಈ ಗಾಡಿಗೆ ಲೋನ್ ಅಂದ್ರೆ ಸರ್? ಸರ್ ಇದಕ್ಕೆ 2.5 ಲೋನೇ ಆಗುತ್ತೆ ಸರ್. 50,000-60,000 ತಂದ್ರೆ ಮಿಕ್ಕಿದ ಲೋನ್ ಮಾಡ್ಕೊಡೋಣ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು i10 ಗೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು i10 ಇದೆ ಸರ್. ಇದು ಅಷ್ಟೇ ಸರ್, 11 ಮಾಡಲು ಸ್ಪೋರ್ಟ್ಸ್ ವರ್ಷನ್ ಸರ್. ಇದು ವಿತ್ ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ, ಥರ್ಡ್ ಓನರ್. ಓಕೆ, ಗಾಡಿ ತುಂಬಾ ನೀಟ್ ಆಗಿದೆ, 80,000 ಓಡಿದೆ. ಇದು ನಿಮ್ಗೆ 1,90,000 ಕೊಡೋಣ ಸರ್. 2011 ಮಾಡಲ್ ಗಾಡಿ. ಹೌದು, ಸ್ಪೋರ್ಟ್ಸ್ ವರ್ಷನ್. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ನಿಮಗೆ 1,90,000ಕ್ಕೆ ನಿಮಗೆ ಒಂದು i10 ಸಿಗ್ತಾ ಇದೆ. ಹೌದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್, ಇದು ಮಾಡಿಫೈಡ್ ವೆಹಿಕಲ್, ನೀವೇ ತೋರಿಸ್ಬಿಡಿ. ಬರೀ ಮ್ಯಾಗ್ವಿಲ್ 80,000 ಮ್ಯಾಗ್ವಿಲ್ ಟೈರ್ಗೆನೆ. ಓಕೆ, 2009 ಮಾಡಲು. ಸೊ ರೇರಲ್ಲಿ ನಿಮಗೆ ಸ್ಪಾಯ್ಲರ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಇದು ಡೀಸೆಲ್ ಅಲ್ಲ ಸರ್? ಡೀಸೆಲ್ ಸರ್. ಓಕೆ, ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಸೊ ವಿತ್ AC ಪವರ್ ಸ್ಟೇರಿಂಗ್, ಫ್ರೆಶ್ FC ಇನ್ಶೂರೆನ್ಸ್ ಸರ್. ಇದು ನಿಮಗೆ ಓಕೆ 2,00,000
55,000 ಕೊಡೋಣ ಸರ್ ಗಾಡಿ ಇದು. ಸೊ ಮಾಡಿಫೈಡ್ ಆಗಿರೋ ಒಂದು ಸ್ವಿಫ್ಟು ಹೌದು 2,55,000 ಕೊಡೋಣ ಸರ್. ಕಡೆ ಮಾಡಿಫೈಡ್ ಆಗಿರೋ ಒಂದು ಸ್ವಿಫ್ಟ್ ನಿಮಗೆ 2,55,000 ಸಿಗ್ತಾ ಇದೆ. ಒಂದು ಒಳ್ಳೆ ಚಾನ್ಸ್ ಇದೆ ಅಂತ ಹೇಳ್ಬೋದು. ಸೊ ಬ್ಲ್ಯಾಕ್ ಬೇಡ ಅಂದ್ರೆ ನಿಮಗೆ ಅದೇ ತರ ಇನ್ನೊಂದು ಸೇಮ್ ಮಾಡಲ್ ಸೆಮಿ ಮಾಡಿಫೈಡ್ ಸರ್. ಇದು ಅಲಾಯ್ ವೀಲ್ಸ್ ಬರುತ್ತೆ. ಓಕೆ ಇದು ಸೆಮಿ ಮಾಡಿಫೈಡ್. ಇದು 9 ಮಾಡಲ್ ಇದು ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಇದೆ. ಇದು ಇನ್ನ ಚಾಲೆಂಜಿಂಗ್ ಪ್ರೈಸ್ ಸರ್. 2,25,000 ಕೊಡೋಣ ಸರ್. ಸೊ ಡೀಸೆಲ್ ಗಾಡಿ ಡೀಸೆಲ್ ವೆಹಿಕಲ್ 22 ಮೈಲೇಜ್ ಬರುತ್ತೆ. ಇದು ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ 2,25,000 ನಿಮಗೆ ಒಂದು 2009 ಮಾಡಲ್ ಗಾಡಿ ಒಂದು ಸ್ವಿಫ್ಟ್. ಅದು ನಿಮಗೆ ಡೀಸೆಲು ವಿತ್ AC ಪೋಸ್ಟರಿಂಗು ಫಾರ್ ಪವರ್ ವಿಂಡೋಸು VDI ವೇರಿಯಂಟು. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. ಗಾಡಿ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದರೆ ಒಂದು ಸ್ವಿಫ್ಟು ಡೀಸೆಲು. ಸೊ ಹಾಗೆ ನೆಕ್ಸ್ಟ್ ಮುಂದೆ i20 ಇದೆ ಸರ್. ಸರ್ i20 ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದೆ. 2010 ಮಾಡಲು ಓಕೆ 4th ಓನರ್ ವೆಹಿಕಲ್ ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಸರ್. ಫ್ರೆಶ್ ಡಾಕ್ಯುಮೆಂಟ್ಸ್. ಓಕೆ ಬರೀ 2,20,000 ಕೊಡೋಣ ಸರ್. ಇದು 2010 10 ಮಾಡಲು 2,20,000 ಅಷ್ಟೇ ಸರ್. ಡೀಸೆಲ್ ವೆಹಿಕಲ್ ಆಸ್ಟಾ ಟಾಪ್ ಎಂಡ್. ಓಕೆ ಅಸ್ತಾ ಟಾಪ್ ಎಂಡ್ ವೇರಿಯಂಟು. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತ ಹೇಳ್ಬೋದು ಗಾಡಿಲಿ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್. ಓಕೆ ಒಳ್ಳೆ ಚಾನ್ಸಲ್ಲೂ ಇದೆ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಕ್ ಕ್ವಿಡ್ ಇದೆ. ಸೊ ಇವೆರಡು ಗಾಡಿ ಒಂಥರ ಡಿಫ್ರೆಂಟ್ ಆಗಿದೆ. ಒಂದು ಡಿಫ್ರೆಂಟ್ ಪ್ರೈಸ್ ಎಲ್ಲ ಕೊಡಬೇಕು ಸರ್. ಚಿಕ್ಕ ಗಾಡಿ ಲೋನಲ್ಲಿ ಕೇಳ್ತಾರೆ ಕಸ್ಟಮರ್. ಅವ್ರಿಗೆ 2 ಗಾಡಿ ಇದೆ ಸರ್. ಒಂದು ರೆನಾಲ್ಟ್ ಕ್ವಿಡ್ ಇದೆ, ಒಂದು ಸೆಲೆರಿಯೋ ಇದೆ. ಓಕೆ ಇದು 2021 ಮಾಡಲು ಲೇಟ್ ಡ್ರಿವನ್. ಓಕೆ 40,000 ಓಡಿದೆ ಸರ್. ಇದು ಓಕೆ ಸೊ ಆಟೋಮೆಟಿಕ್ ಮ್ಯಾನುವಲ್ ಸರ್. ಡ್ಯೂಯಲ್ ಬ್ಯಾಗ್, ಏರ್ ಬ್ಯಾಗ್, RXT ಆಪ್ಷನಲ್ ಸರ್ ಇದು. ಓಕೆ ಸೊ ನಿಮಗೆ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ವಿತ್ AC ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಡ್ಯೂಯಲ್ ಏರ್ ಬ್ಯಾಗು ABS ಎಲ್ಲ ಬಂದ್ಬಿಡುತ್ತೆ ಗಾಡೀಲಿ. ಹೌದು. ಸೊ ಒಳ್ಳೆ ಲೆದರ್ ಸೀಟ್ಸ್ ಇದೆ ಅಂತಲೇ ಹೇಳ್ಬೋದು ಗಾಡಿ. ಟಚ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಸರ್. ಓಕೆ ಸೊ ಅದು ಲೇಟೆಸ್ಟ್ ಮಾಡಲ್ ಗಾಡಿ ಬೇರೆ ನಿಮಗೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಮಾರ್ಕೆಟ್ ಅಲ್ಲೇ ಚಾಲೆಂಜಿಂಗ್ ಪ್ರೈಸ್ ಸರ್. 3,90,000 ಕೊಡೋಣ. 3,90,000 ಫುಲ್ ಲೋನ್ ಮಾಡ್ಕೊಡೋಣ ಸರ್. ಸರ್ ಒಂದು 16, 17, 18 ಮೊದಲುಗಡೆ ಬರಲ್ಲ ಸರ್. ಹೌದು ಸರ್. 21 ಮಾಡಲು ಎಂಡ್ ಲೇಡಿ ಡ್ರಿವನ್ ವೆಹಿಕಲ್ ಬರೀ 40,000 ಓಡಿದೆ. ಓಕೆ ನೋಡಿ ಚಾನ್ಸ್ ಪ್ರೈಸ್ ಅಂದರೆ ಇದೆ ಅಂತ ಹೇಳ್ಬೋದು ನಿಮಗೆ. ರೆನಾಲ್ಟ್ ಕ್ವಿಡ್ 3,80,000 85,000 ಸರ್. ಓಕೆ ಸೊ ಒಳ್ಳೆ ಚಾನ್ಸ್ ಡೀಲಲ್ಲಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಲೆರಿಯೋ ಸರ್. 2018 ಮಾಡಲು ಬರೀ 30,000 ಓಡಿದೆ ಸರ್. ಈ ಗಾಡಿ ಜಸ್ಟ್ 30,000 ಜಸ್ಟ್ 30,000 ಓಡಿದೆ. ಇದು ಅಷ್ಟೇ ನಿಮಗೆ ಆಪ್ಷನಲ್ ಗಾಡಿ. ಓಕೆ ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ವಿತ್ AC ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಒಳ್ಳೆ ಲೆದರ್ ಸೀಟ್ಸು ಎಲ್ಲನೂ ಇದೆ ಗಾಡೀಲಿ. ಸೊ ಯಾರಾದರೂ ಒಂದು ಸೆಲೆರಿಯೋ ನೋಡ್ತೀರಾ ಅಂತಂದರೆ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸೊ VXI ಅಲ್ಲ ಸರ್ ಇದು? ಹೌದು ಸರ್. VXI ಆಪ್ಷನಲ್ ವೆಹಿಕಲ್. ಓಕೆ ಸೊ ಡ್ಯೂಯಲ್ ಏರ್ ಬ್ಯಾಗ್ ABS ಎಲ್ಲ ಬಂದ್ಬಿಡುತ್ತೆ ಗಾಡೀಲಿ. ಸೊ ಪ್ರೈಸ್ ಏನಾಗ್ತದೆ ಈ ಒಂದು ಸೆಲೆರಿಯೋ? ಸರ್ ಇದು ನಿಮಗೆ 4,35,000 ಆಗುತ್ತೆ ಸರ್. ಇದಕ್ಕೆ ನಿಮ್ಗೆ 360, 370 ಲೋನೇ ಆಗುತ್ತೆ. 45,000 ತೊಗೊಂಡ್ರೆ ಮಿಕ್ಕಿದ ಲೋನ್ ಮಾಡ್ಕೊಡೋಣ ಸರ್. ಇದು ಓಕೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೊಂದು ಗಾಡಿಗಳಿದೆ ಸರ್. ಎಕ್ಸ್ಟ್ರಾ ಏನೋ ಬೇರೆ ಗಾಡಿಗಳು ಬೇಕು ಅಂತ ಸರ್ ಬೇಕು ಅಂದ್ರೆ ತರಿಸ್ಕೊಡೋಣ ಸರ್. ಓಕೆ ನಿಮ್ಗೆ ಕಸ್ಟಮರ್ ಯಾವ ಥರ ಬೇಕು ಗಾಡಿಗಳು ಬೇಕಾದ್ರೆ ತರಿಸ್ಕೊಡ್ತೀರಾ.